ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಕಲಬುರಗಿ ಮತ್ತು ಕೆಲ್ಯಾಂಪ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಎಸ್ಆರ್ ರಘೋಜಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ಭಾಗ್ಯಶ್ರೀ ಎಸ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಇದೇ ವೇಳೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಮಹಿಳಾ ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಕೆಸಿಸಿಐನ ಅಧ್ಯಕ್ಷರಾದ ಷಣ್ಬಸಪ್ಪ ಪಪ್ಪ ಮಾತನಾಡಿದರು. ನಮ್ಮ ಕಲಬುರಗಿಯಲ್ಲಿರುವಂಥ ಮಹಿಳಾ ಏನು ಉದ್ಯಮಿಗಳಾಗಿರ್ಬೋದು, ಸಣ್ಣ ಸಣ್ಣ ಒಂದು ಏನು ಸ್ಟಾರ್ಟಪ್ಸ್ಗಳಾಗಿರ್ಬೋದು, ಅಂಥವರಿಗೆ ಒಂದು ಒಳ್ಳೆ ರೀತಿಯಿಂದ ಅಂದರೆ ಮಾರ್ಕೆಟ್ ಹ್ಯಾಂಗ್ ಮಾಡಬೇಕು ಎಂಬುದರ ಬಗ್ಗೆ ಭಾಳ ಒಂದು ಸುದೀರ್ಘ ಕಾಲ ಒಂದು 2-3 ತಾಸು ಅವರು ದಯಾನಂದ ಪಟೇಲ್ ಶೆಟ್ಟಿ ಅವರು ಒಂದು ಉತ್ತಮವಾದ ತರಬೇತಿ ನೀಡಿದರು. ಅವರಿಗೆ ಎಲ್ಲರಿಗೂ ಕೂಡ ಯಾರ್ಯಾರು ತರಬೇತಿಯಲ್ಲಿ ಭಾಗಿಯಾಗಿದ್ದು ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಒಂದು ಸನ್ಮಾನಿಸಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ನಾವು ಮಹಿಳಾ ವಿಶ್ವ ದಿನಾಚರಣೆ ಮಾಡಬಾರ್ದು? ಈ ಎಲ್ಲ ಬಂದಂಥ ಹೆಣ್ಮಕ್ಳಾಗಿರ್ಬೋದು, ಮತ್ತೆ ಕಲಬುರಗಿಯಲ್ಲಿ ಸಾಕಷ್ಟು ಮಹಿಳಾ ಒಂದು ಉದ್ಯಮಿಗಳು, ಮಹಿಳೆಯರು ಸಾಕಷ್ಟು ಅವ್ರ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾವು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿ ಮತ್ತು ಸಾಮಾಜಿಕವಾಗಿ ಮತ್ತು ಎಲ್ಲ ಒಂದು ರಂಗಗಳಲ್ಲಿ ಯಾರ್ಯಾರು ಒಂದು ಅಚೀವ್ಮೆಂಟ್ಸ್ ಮಾಡಿದರೆ ಅವರಿಗೆ ನಾವು ಇವತ್ತು ದಿವಸ ಪ್ರಶಸ್ತಿ ನೀಡಿ ಸನ್ಮಾನಿಸ್ಬೇಕಂತ ವಿಚಾರ ಮಾಡಿ ಮಹಿಳಾ ಶ್ರೇಷ್ಠತಾ ಪ್ರಶಸ್ತಿ ಇವತ್ತಿಗೆ ಏನದಲ್ಲ 5 ಜನ ಹೆಣ್ಮಕ್ಳಿಗೆ ನಾವು ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, MSML ಆಗಿರ್ಬೋದು, ಮತ್ತು ಕಲಾ ಮತ್ತು ಆರ್ಟ್ನಲ್ಲಿ ನಾವು ಇವತ್ತಿನ ದಿವಸ 5 ಹೆಣ್ಣು ಮಕ್ಕಳಿಗೆ ನಾವು ನಮ್ಮ ಒಂದು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಸದಸ್ಯರುಗಳು, ಪದಾಧಿಕಾರಿಗಳು ಕೂಡ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಈ ಒಂದು ಮುಖ್ಯವಾದ ಅಂದರೆ ನಾವು ಹೆಣ್ಮಕ್ಳಿಗೆ ನಾವು ಬಹಳಷ್ಟು ಗೌರವಿಸಬೇಕು, ಮತ್ತು ಅವರು ಕೂಡ ಗಂಡು ಮಕ್ಕಳಲ್ಲೇ ಕೆಲಸ ಮಾಡಬೇಕು. ಮೊದಲು ಒಂದು ಕಾಲಕ್ಕೆ ಹೆಣ್ಮಕ್ಳು ಹೊರ ಬರೋದೇ ಬಹಳ ಕಷ್ಟ ಆಗಿತ್ತು. ಈ ಒಂದು ದಿನಗಳಲ್ಲಿ ಸಾಕಷ್ಟು ಇವತ್ತಿನ ದಿವಸ ಹೆಣ್ಮಕ್ಳು ಗಂಡು ಮಕ್ಕಳು ಮಾಡುವ ಕೆಲಸದಲ್ಲಿ ಭಾಗಿಯಾಗಿ ಅವರಿಗೆ. ನಂತರ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರು ಮಾತನಾಡಿದರು. When a woman stands for herself, she will be standing for all the womanhood ಅಂತೆ. ಅಂದ್ರೆ ನಾವು ಯಾವುದೇ ವಿಷಯಕ್ಕಾಗಿ ಎಂಥದ್ದೇ ಇರಲಿ, ಒಂದು ಹೆಣ್ಣಿಗೆ ಬೆಂಬಲವಾಗಿ ನಾವು ಅವಳಿಗೆ ನಾವು ನಿಂತ್ಕೊಂಡಾಗ, ಒಂದು ಹೆಣ್ಮಕ್ಳು ನಿಂತ್ಬಿಟ್ರೆ ಸಾಕು, ಪ್ರತಿಯೊಬ್ಬರು ಅವಳಿಗೆ ಬೆಂಬಲಿಸ್ಕೊಳ್ಳಿಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ. ನಮ್ಮ ಕಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತದೆ ಅಂತ ಒನ್ ಆಫ್ ದ ಫೇಮಸ್ ಆಥರ್ ಹ್ಯಾಸ್ ರಿಟನ್ ದಿಸ್. ಇಂಥದ್ದು ನಮ್ಮ ಸಮಾಜದಲ್ಲಿ ಬರಬೇಕು. ನಾವು ಹೆಣ್ಣಿನ ಕೈ ಹಿಡ್ಕೊಂಡು ಬೆಳೆಸಬೇಕು. ಬಹಳಷ್ಟು ನಾವಿಲ್ಲೆಲ್ಲ ಕೂತವ್ರು ಭಾಳ ಲಕ್ಕಿ ಇದ್ದೀವಿ. ಐ ಥಿಂಕ್ 90% ನಾವೆಲ್ಲರೂ ಲಕ್ಕಿ ಇದ್ದೀವಿ. ಯಾಕಂದರೆ ನಮ್ದೆಲ್ಲ ಎಜುಕೇಟೆಡ್ ಫ್ಯಾಮಿಲಿ. ನಮ್ಮ ತಂದೆ ತಾಯಿಯರಾಗಲಿ, ನಮ್ಮ ಅಣ್ಣ ತಮ್ಮಂದಿರಾಗಲಿ ನಮಗೆ ಪ್ರೋತ್ಸಾಹ ಮಾಡಿ ಮುಂದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಐ ಥಿಂಕ್ ಎಲ್ಲರೂ ಅಗ್ರಿ ಮಾಡ್ತೀರಾ. ನಮ್ಮ ಮದುವೆ ಆಗಿದ ಮೇಲೆ ಗಂಡಂದ್ರು ಕೂಡ ಅಷ್ಟೇ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಇನ್ನೂ ಕೆಲವೊಂದು ಭಾಗ ಇದೆ, ಇನ್ನೂ ಕತ್ತಲಲ್ಲಿ ಉಳಿದಿದೆ. ಅಂಥವ್ರ ಸಲುವಾಗಿ ನಾವೆಲ್ಲರೂ ದುಡಿಬೇಕಾಗಿದೆ. ಅಂಥ ಹೆಣ್ಮಕ್ಳನ್ನು ಕೂಡ ಇನ್ನೂ ಬೆಳಕಿಗೆ ಕರ್ಕೊಂಡು ಬಂದಾಗ ಇಂಥ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಒಂದು ಮಹತ್ವ ಮತ್ತು ಅರ್ಥ ಸಿಗ್ತದೆ ಅಂತ ಹೇಳ್ತಾ, ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದ್ಬಿಟ್ಟು ಇಷ್ಟು ನನಗೆ ಗೌರವ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನನ್ನನ್ನು ಅಭಿನಂದನೆ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಶಿವರಾಜ್ ಲಿಂಗಶೆಟ್ಟಿ, ನಮೃತ ಪಟಾಟೆ, ಡಾಕ್ಟರ್ ಸರ್ವಮಂಗಳ ಪಾಟೀಲ್, ನಳಿನಿ ಮಾಗಾಂವ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.